ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ವಾಸ್ತು ವಿಜ್ಞಾನ ಕಾರ್ಯಕ್ರಮಕ್ಕೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರ. ವಾಸ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಮನುಷ್ಯನ ಜೀವನದಲ್ಲಿ. ಆ ನಿಟ್ಟಿನಲ್ಲಿ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ವಾಸ್ತು ಅಂದ್ರೇನು, ಆ ವಾಸ್ತು ವಿಷಯಗಳು ಅಂದ್ರೇನು, ವಾಸ್ತುವನ್ನು ಹೇಗೆ ಪಾಲಿಸಬೇಕು, ಗೃಹ ನಿರ್ಮಾಣ ಮಾಡುವಾಗ ವಾಸ್ತುವಿನ ಯಾವೆಲ್ಲ ವಿಷಯಗಳು ನಮಗೆ ಗೊತ್ತಿರಬೇಕು, ಎಲ್ಲ ವಿಷಯಗಳನ್ನು ಶಾಸ್ತ್ರೋಕ್ತವಾಗಿರುವ ಸರಳ ಭಾಷೆಯಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ವಾಸ್ತು ವಿಜ್ಞಾನ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ನಿಮಗೂ ಇಷ್ಟ ಆಗ್ತದೆ 100%. ಹಾಗಾದರೆ ಈ ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ, ತುಂಬ ವಾಸ್ತುವಿನ ವಿಷಯಗಳನ್ನು ನೀವು ತಿಳ್ಕೊಬೋದು. ನಮ್ಮ ಉದ್ದೇಶ ಯಾವುದೇ ಶಾಸ್ತ್ರ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಯಾವಾಗ ಅದ್ರ ಬಗ್ಗೆ ನಮಗೆ ಒಂದಷ್ಟು ಪರಿಜ್ಞಾನಗಳಿರುತ್ತೋ ಆಗ ಇನ್ನೊಬ್ಬರ ಜೊತೆ ನಾವು ಚರ್ಚೆ ಮಾಡ್ಬೋದು, ಅಥವಾ ನನ್ನ ಮನೆಯಲ್ಲಿರುವ ಸರಿ ತಪ್ಪುಗಳನ್ನು ನಾನು ತಿಳ್ಕೊಂಡು ಬೇಸಿಕ್ಕಾಗಿ ನನ್ನ ಮನೆಯನ್ನು ನಾನು ಚೆನ್ನಾಗಿ ಇಟ್ಕೋಬೋದು. ಆ ಉದ್ದೇಶದಿಂದ ಈ ಕಾರ್ಯಕ್ರಮ. ಆ ವಾಸ್ತು ಪುರುಷನ ಅನುಗ್ರಹ ಮತ್ತು ಆ ನಾಡದೇವಿ ಚಾಮುಂಡೇಶ್ವರಿಯ ಅನುಗ್ರಹ, ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಬಾಡಿಗೆ ಮನೆಯಲ್ಲಿರುವಂಥವ್ರು ಕೂಡ ಸ್ವಂತ ಮನೆಯನ್ನು ಕಟ್ಟುವಂತಹ ಅನುಗ್ರಹ ಪ್ರಾಪ್ತಿಯಾಗಲಿ, ಸೈಟ್ ತಗೋಬೇಕು ಅನ್ನುವಂಥವ್ರ ಆಸೆ ಬೇಗ ನೆರವೇರಲಿ, ಜೊತೆಗೆ ಮನೆ ಕಟ್ಟಬೇಕು, ಮನೆ ಶುರು ಮಾಡ್ತಾ ಇದ್ದೀವಿ ಅನ್ನುವಂಥವ್ರು ಗೃಹ ಬೇಗ ನಿರ್ಮಾಣ ಆಗಲಿ ಅಂತೇಳಿ ಆ ವಾಸ್ತು ಪುರುಷನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗಾದರೆ ಈ ಕಾರ್ಯಕ್ರಮವನ್ನು, ಈ ಸಂಚಿಕೆಯನ್ನು ನೋಡಲಿಕ್ಕಿಂತ ಮುಂಚೆ ಓಂ ವಾಸ್ತು ಪುರುಷಾಯ ನಮಃ ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಯಾಕಂದರೆ ಸಾಮೂಹಿಕ ಪ್ರಾರ್ಥನೆಯಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಬೇಗ ನೆರವೇರುತ್ತೆ. ಅದರಿಂದ ಈ ವಿಡಿಯೋವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡುವ ಮೊದಲು ಪಾಸ್ ಮಾಡಿ ಒಂದು ಕಾಮೆಂಟ್ ಹಾಕಿ ಓಂ ವಾಸ್ತು ಪುರುಷಾಯ ನಮಃ. ಬನ್ನಿ, ಹಾಗಾದರೆ ಒಂದಷ್ಟು ಬೇಸಿಕ್ ವಾಸ್ತು ವಿಷಯಗಳು, ನಿವೇಶನ ಅಂದ್ರೇನು, ದಿಕ್ಕು ಅಂದ್ರೇನು ಅನ್ನುವಂಥ ವಿಚಾರಗಳನ್ನು ಮೊದಲನೇ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ವಾಸ್ತು ಅಂದ್ರೇನು ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ, ನಮ್ಮ ವಿಶ್ವಕರ್ಮರು, ನಮ್ಮ ಮಯರು, ನಮ್ಮ ನಾರದ ಮಹರ್ಷಿಗಳು, ನಮ್ಮ ರಾವಣ ಮಹರ್ಷಿ ಎಲ್ಲ ನಮಗೆ ತಿಳಿಸ್ಕೊಟ್ಟಿರುವ ಅನೇಕ ವಿಷಯಗಳಲ್ಲಿ ವಾಸ್ತು ಅಂದರೆ ವಾಸ ಮಾಡಲು ಯೋಗ್ಯವಾಗಿರುವಂಥ ಸ್ಥಳ ಅಂತೇಳಿ. ಗಾಳಿ ಬೆಳಕು ಚೆನ್ನಾಗಿದೆಯಾ, ಯಾವ ದಿಕ್ಕಲ್ಲಿ ನಮಗೆ ವೆಂಟಿಲೇಷನ್ ಬರ್ತಾ ಇದೆ ಅನ್ನುವಂಥ ವಿಷಯ. ಅದಕ್ಕೆ ದೇವರು 3 ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಹೆವೆನ್ ಲೆಕ್, ಮ್ಯಾನ್ ಲೆಕ್, ಅರ್ತ್ ಲೆಕ್ ಅಂತ. ಹೆವೆನ್ ಲೆಕ್ ಅಂದರೆ ಹುಟ್ಟಿರುವಂತಹ ಫಲಗಳು, ಕರ್ಮ ಫಲಗಳನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಒಂದು ಸರ್ಟನ್ ಅದನ್ನು ಅನುಭವಿಸ್ಬೇಕಾಗ್ತದೆ. ಅದು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು. ಎರಡನೇದು ಬಂದು ಮ್ಯಾನ್ ಲೆಕ್ ಅಂತ. ನಾವು ತೆಗೆದುಕೊಳ್ಳುವಂತಹ ಸರಿ ತಪ್ಪುಗಳ ನಿರ್ಧಾರಗಳಿಂದ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯ ಅರ್ತ್ ಲೆಕ್ ಅಂತ. ಈ ಅರ್ತ್ ಲೆಕ್ ಅಂದರೆ ಎನ್ವೈರನ್ಮೆಂಟ್, ವಾತಾವರಣ. ಈ ವಾತಾವರಣದಲ್ಲಿ ವಾಸ್ತು ಬರುತ್ತೆ. ನೀನು ಯಾವ ವಾತಾವರಣದಲ್ಲಿ ವಾಸ ಮಾಡ್ತಾ ಇದೆಯೋ ಅದರ ಶುಭ ಅಶುಭ ಫಲಗಳು ನಿನಗೆ ಪ್ರಾಪ್ತಿಯಾಗುತ್ತೆ ಅಂತ. ನೋಡಿ, ಕೆಲವರು ತುಂಬ ಚಿಕ್ಕ ಮನೇಲಿ ಇರ್ತಾರೆ, 20-30 ಅದಕ್ಕಿಂತ ಚಿಕ್ಕ ಮನೇಲಿ ಇರ್ತಾರೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಮನೆ ಕಟ್ತಾರೆ. ಬಟ್ ಗುರುಗಳೇ, ಆ ಚಿಕ್ಕ ಮನೇಲಿ ಇದ್ದಂಥ ಸಂತೋಷ ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡ್ಬಿಟ್ಟು ಬಂದಿದ್ದೀವಿ, ಇಲ್ಲಿ ನಮಗೆ ಪರಿಹಾರ ಸಿಗ್ತಾ ಇಲ್ಲ, ಫಲ ಸಿಗ್ತಾ ಇಲ್ಲ, ಈ ಮನೆಗೆ ಬಂದಮೇಲೆ ಆರೋಗ್ಯ ಸಮಸ್ಯೆ, ಮಕ್ಕಳು ಓದ್ತಾ ಇಲ್ಲ, ಯಜಮಾನ್ರ ಸಾಲ ಜಾಸ್ತಿ ಆಯಿತು, ಟೆನ್ಷನ್ ಜಾಸ್ತಿ ಆಯಿತು ಅನ್ನುವಂಥ ಮಾತುಗಳನ್ನು ತುಂಬ ಕೇಳ್ತೀವಿ. ಅದಕ್ಕೆ ಕೆಲವೊಂದು ಜಾಗಗಳಿಗೆ ಹೋದಾಗ ಅಭಿವೃದ್ಧಿ ಆಗ್ತೀವಿ, ಕೆಲವೊಂದು ಜಾಗಗಳಿಗೆ ಹೋದಾಗ ತುಂಬ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಅದು ಯಾಕೆ, ಏನು, ಎಲ್ಲ ವಿಷಯಗಳನ್ನು ವಾಸ್ತು ವಿಜ್ಞಾನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ, ಸಾಮಾನ್ಯವಾಗಿ ಇದನ್ನು ನಾವು ನಿವೇಶನ ಅಂತ ಕರಿತೀವಿ, ಆಯತಾಕಾರ ನಿವೇಶನ ಅಂತ ಕರಿತೀವಿ. ಇದರಲ್ಲಿ 2 ರೀತಿ ಇರುತ್ತೆ. ಒಂದು ಚೌಕಾಕಾರ ಅಂದರೆ ಈಕ್ವಲ್ ಮೆಜರ್ಮೆಂಟ್, 33/33 ಒಂದು ಕುಂಡೆ ಲೆಕ್ಕದಲ್ಲಿ ತಗೋತೀವಲ್ಲ ಅದನ್ನು ನಾವು ಚೌಕಾಕಾರ. ಇದನ್ನು ಆಯತಾಕಾರ, ಎಕ್ಸಾಂಪಲ್ 20-30, 30-40 ಅಂತ ಏನು ಸೈಟ್ ಹೇಳ್ತೀವಿ
ಅದರ ಮೆಜರ್ಮೆಂಟ್ ಈ ಥರ ಇರುತ್ತೆ ನೋಡಿ. ಈ ಥರ ನಿವೇಶನದಲ್ಲಿ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 8 ದಿಕ್ಕುಗಳು ಅಂದ್ರೇನು, ಆ ದೇವತೆಗಳು ನಮ್ಗೆ ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂಥ ವಿಷಯವನ್ನು ತಿಳ್ಕೋಬೇಕು. ಅದರಲ್ಲಿ ಮೊದಲನೇದಾಗಿ ಸೂರ್ಯ ಹುಟ್ಟುವಂತಹ ದಿಕ್ಕನ್ನು ನಾವು ಪೂರ್ವ ಅಂತ ಕರಿತೀವಿ. ಅದಾದಮೇಲೆ ಪೂರ್ವದ ನಂತರ ದಿಕ್ಕನ್ನ ಅಗ್ನಿ ಅಥವಾ ಆಗ್ನೇಯ ಅಂತ ಕರಿತೀವಿ. ನಂತರದ ದಿಕ್ಕನ್ನ ದಕ್ಷಿಣ, ನಂತರದ ದಿಕ್ಕನ್ನ ನೈಋತ್ಯ, ನಂತರದ ದಿಕ್ಕನ್ನ ಪಶ್ಚಿಮ, ನಂತರದ ದಿಕ್ಕನ್ನ ವಾಯುವ್ಯ, ನಂತರದ ದಿಕ್ಕನ್ನ ಉತ್ತರ, ನಂತರದ ದಿಕ್ಕನ್ನ ಈಶಾನ್ಯ ಅಂತ ಕರಿತೀವಿ. 4 ಪ್ರಮುಖ ದಿಕ್ಕುಗಳು, ಇನ್ನು ಮಿಕ್ಕದ್ದೆಲ್ಲ ಉಪ ದಿಕ್ಕುಗಳು. ಇದು ಗೊತ್ತಿದ್ರೆ ನಿಮ್ಮ ಮನೆ, ನೀವು ಬಾಡಿಗೆ ಮನೆಗಾದ್ರೂ ಹೋಗಿ, ಸ್ವಂತ ಮನೆಗಾದ್ರೂ ಹೋಗಿ, ಬೊಗ್ಗೆದ ಮನೆಗಾದ್ರೂ ಹೋಗಿ, ಈ ಪರಿಜ್ಞಾನ ಇದ್ರೆ ಕೊನೆ ಪಕ್ಷ ನಾನು ಹೋಗ್ತಾ ಇರುವಂಥ ಅಥವಾ ನಾನು ವಾಸ ಮಾಡ್ತಾ ಇರುವಂಥ ಗೃಹ ನನಗೆ ಪಾಸಿಟಿವ್ ಆಗಿದೆಯಾ, ನನಗೆ ಶುಭ ಫಲವನ್ನು ಕೊಡ್ತಾ ಇದೆಯಾ ಅಂತ ನೀವು ತಿಳ್ಕೊಬೋದು. ಆದರೆ ಇದಿಷ್ಟೇ ತಿಳ್ಕೊಂಡಿದ್ರೆ ಸಾಕಾಗಲ್ಲ. ಸಾಮಾನ್ಯವಾಗಿ ನೀವೆಲ್ಲರೂ ಏನು ಅನ್ಕೊಂಡಿರ್ತೀರಿ, ಇದು ಈಶಾನ್ಯ ಮೂಲೆಯಪ್ಪ, ಇದು ಅಗ್ನಿ ಮೂಲೆಯಪ್ಪ, ಇದು ನೈಋತ್ಯ ಮೂಲೆಯಪ್ಪ, ಅಂದ್ರೆ ಇದನ್ನ ನೀವು ಕುಬೇರನ ಮೂಲೆ ಅಂತ ಹೇಳ್ಬಿಡ್ತೀರಾ, ಇದನ್ನ ವಾಯುವ್ಯ ಮೂಲೆಯಪ್ಪ ಅಂದ್ಬಿಡ್ತೀರಾ. ಹಂಗಲ್ಲ ಅದು. ಎಕ್ಸಾಂಪಲ್ ನೋಡಿ, ಇದನ್ನ ಈಕ್ವಲ್ ಆಗಿ 3 ಭಾಗಗಳನ್ನಾಗಿ ಮಾಡಬೇಕು. ಈ 3 ಭಾಗಗಳನ್ನಾಗಿ ಮಾಡಿದಾಗ ಎಕ್ಸಾಂಪಲ್ 30/45 ನಿವೇಶನ ಅಂತ ಇಟ್ಕೊಳ್ಳೋಣ ಇದನ್ನ, ಅಥವಾ ಈ ಮೆಜರ್ಮೆಂಟ್ ಅಲ್ಲಿ ಒಂದು ಗೃಹ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತಂದಾಗ ನೋಡಿ, ಈ 10 ಅಡಿ ಈಶಾನ್ಯ, ಈ 10 ಅಡಿ ಪೂರ್ವ, ಈ 10 ಅಡಿಯನ್ನ ನಾವು ಆಗ್ನೇಯ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿನ 45 ಅಡಿ, ಯಾಕಂದ್ರೆ ಇದು 45 ಅಡಿ ಇದೆಯಲ್ಲ, ಅದರಲ್ಲಿ ಮೊದಲ 15 ಆಗ್ನೇಯ, ನಂತರದ 15 ದಕ್ಷಿಣ, ನಂತರದ 15 ನೈಋತ್ಯ. ಇಲ್ಲಿ 10 ಅಡಿ ನೈಋತ್ಯ, 10 ಅಡಿ ಪಶ್ಚಿಮ, 10 ಅಡಿ ವಾಯುವ್ಯ. ಇಲ್ಲಿ 15 ಅಡಿ ಈಶಾನ್ಯ, 15 ಅಡಿ ಉತ್ತರ ಮತ್ತು 15 ಅಡಿ ವಾಯುವ್ಯ. ಮಧ್ಯದಲ್ಲಿರುವಂತಹ ಜಾಗವನ್ನ ನಾವು ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ರೀತಿಯಾಗಿ ಒಂದು ಗೃಹದ ನಿವೇಶನ ತಿಳ್ಕೋಬೇಕು. ಅದರ ಜೊತೆಗೆ ನೀವು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನೀವು ವಾಸ ಮಾಡುವಂಥ ದಿಕ್ಕಲ್ಲಿ ಈ ರೀತಿಯಾಗಿ ನಾವು ಈ ದಿಕ್ಕುಗಳನ್ನು ತಿಳ್ಕೊಂಡ್ರೆ ನಂತರ ಈ ಮನೆಯ ಒಳಭಾಗದಲ್ಲಿ ವಾಸ್ತು ಸರಿ ಇದೆಯಾ, ಯಾವ್ಯಾವ ದಿಕ್ಕಲ್ಲಿ ಏನೇನಿದೆ, ನಾವು ಇಟ್ಟಿರುವಂತಹ ವಸ್ತುಗಳು ಸರಿ ಇದೆಯಾ, ಎಲ್ಲ ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ. ಅದರಿಂದ ಈ ಸಂಚಿಕೆಯಲ್ಲಿ ಅಷ್ಟ ದಿಕ್ಕುಗಳ ವಿಚಾರ, ನಿವೇಶನ ಅಂದ್ರೇನು ಅನ್ನುವಂಥ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಈ 8 ದಿಕ್ಕುಗಳಿಗೆ ಅಧಿಪತಿಗಳು ಯಾರು, ಅವರು ನಮ್ಗೆ ಹೇಗೆ ಫಲವನ್ನು ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನೂ ಮಿಸ್ ಮಾಡಿಲ್ಲ ಅಂತಂದರೆ ಓಂ ವಾಸ್ತು ಪುರುಷಾಯ ನಮಃ ಅಂತೇಳಿ ಒಂದು ಕಾಮೆಂಟ್ ಹಾಕಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಜೊತೆಗೆ ನಿಮಗೂ ಕೂಡ ಶಾಸ್ತ್ರೋಕ್ತವಾಗಿ ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥದ್ದಿದ್ರೆ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿ. ಅದ್ರ ಜೊತೆಗೆ ಗುರುಗಳೇ, ನಾನೊಂದು ಮನೆ ಕಟ್ತಾ ಇದ್ದೀನಿ ಗುರುಗಳೇ, ತುಂಬ ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀನಿ, ಒಂಚೂರು ವಾಸ್ತು ಕರೆಕ್ಷನ್ ಮಾಡಿಕೊಡಿ, ಅಥವಾ ನಾವು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ, ಆ ಮನೆ ಬಂದಮೇಲೆ ಏನೋ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅನ್ನೋದಿದ್ರೆ ದಯವಿಟ್ಟು ಬನ್ನಿ. ಆ ಮನೆಗೆ ಸಂಬಂಧಪಟ್ಟಂಥ ಪ್ಲ್ಯಾನ್ ಕರೆಕ್ಷನನ್ನು ನಾನು ಮಾಡಿಕೊಡ್ತೇನೆ. ಜೊತೆಗೆ ಅನುಕೂಲ ಇದ್ದರೆ ಒಂದು ಸರಿ ವಿಸಿಟ್ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ದೋಷಗಳಿಗೆ ಪರಿಹಾರಗಳೇನು ಅಥವಾ ಸಮಾಧಾನ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸ್ತೇನೆ. ಅದ್ರ ಜೊತೆಗೆ ಕಾಮೆಂಟ್ ಬಾಕ್ಸಲ್ಲಿ ಒಂದಷ್ಟು ವಾಸ್ತು ಪ್ಲ್ಯಾನ್ಗಳನ್ನು ಹಾಕಿ ಮುಂದಿನ ಸಂಚಿಕೆಗಳಲ್ಲಿ ಆ ಪ್ಲ್ಯಾನನ್ನು ಕೂಡ ನಾನು ಕರೆಕ್ಷನ್ ಮಾಡಿಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.